ಈ ವಿಡಿಯೋದಲ್ಲಿ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಮತ್ತು ಟ್ರೇಡರ್ಸ್ ಫೋರೆಕ್ಸ್ ಮಾರ್ಕೆಟ್ನ ಯಾವ ಥರ ಅಪ್ರೋಚ್ ಮಾಡ್ತಾರೆ ಆ್ಯಂಡ್ ಫೋರೆಕ್ಸ್ ಮಾರ್ಕೆಟಲ್ಲಿ ಏನು ಮಾಡ್ತಾರೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದರಿಂದ ನಿಮಗೆ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ಫಸ್ಟ್ ಥಿಂಗ್ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನಂದರೆ, ಇನ್ಸ್ಟಿಟ್ಯೂಷನ್ಸು ಫೋರೆಕ್ಸ್ ಮಾರ್ಕೆಟ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ. ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಅವರ ಕರೆನ್ಸಿ ಎಕ್ಸ್ಪೋಜರ್ಸ್ನ ಮ್ಯಾನೇಜ್ ಮಾಡೋದಕ್ಕೆ. ಈ ಕರೆನ್ಸಿ ಎಕ್ಸ್ಪೋಜರ್ ಏನು ಆ್ಯಂಡ್ ಕರೆನ್ಸಿ ಎಕ್ಸ್ಪೋಜರ್ ಏನಕ್ಕೆ ಕ್ರಿಯೇಟ್ ಆಗುತ್ತೆ, ಏನಕ್ಕಾಗುತ್ತೆ ಅಂದರೆ, ಈ ಇನ್ಸ್ಟಿಟ್ಯೂಷನ್ಸ್ ಹತ್ರ ಲಾರ್ಜ್ ಸಮ್ಸ್ ಆಫ್ ಕ್ಯಾಪಿಟಲ್ ಇರುತ್ತೆ ಆ್ಯಂಡ್ ಅವರು ಅದನ್ನು ಮಲ್ಟಿಪಲ್ ಕಂಟ್ರೀಸಲ್ಲಿ ಮಲ್ಟಿಪಲ್ ಆ್ಯಸೆಟ್ಸಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ. ಈ ಥರ ಇದ್ದಾಗ ಅವ್ರು ಇನ್ವೆಸ್ಟ್ ಮಾಡಿರೋ ಕಂಟ್ರಿ ಕರೆನ್ಸಿಗೆ ಡೈರೆಕ್ಟಾಗಿ ಎಕ್ಸ್ಪೋಜರ್ ಕ್ರಿಯೇಟ್ ಆಗುತ್ತೆ ಆ್ಯಂಡ್ ಈ ಕರೆನ್ಸೀಸಲ್ಲಿ ಆಗೋ ಚೇಂಜಸ್ಸಿಂದ ಅವರ ಇನ್ವೆಸ್ಟ್ಮೆಂಟ್ ರಿಟರ್ನ್ಸ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಈ ಮೇನ್ ರೀಸನ್ಗೆ ಇನ್ಸ್ಟಿಟ್ಯೂಷನ್ಸು ಫೋರೆಕ್ಸ್ ಮಾರ್ಕೆಟ್ನ ಒಂದು ಟೂಲ್ ಥರ ಯೂಸ್ ಮಾಡಿ ಕರೆನ್ಸಿ ರಿಸ್ಕ್ನ ಮ್ಯಾನೇಜ್ ಮಾಡ್ತಾರೆ. ಸೊ ಫೋರೆಕ್ಸ್ ಮಾರ್ಕೆಟ್ನ ಮೇನ್ಲಿ ಇವರು 3 ವೇಸಲ್ಲಿ ಯೂಸ್ ಮಾಡ್ತಾರೆ. ದಟ್ ಈಸ್ ಕ್ಯಾಪಿಟಲ್ ಅಲೋಕೇಶನ್, ಹೆಡ್ಜಿಂಗ್ ಮತ್ತು ಸ್ಪೆಕ್ಯುಲೇಷನ್. ಫಸ್ಟ್ ಕ್ಯಾಪಿಟಲ್ ಅಲೋಕೇಶನ್ ಅಂದರೆ ಏನು ಅಂತ ನೋಡೋಣ. ಲೈಕ್ ಐ ಸೆಡ್ ಅರ್ಲಿಯರ್, ಇನ್ಸ್ಟಿಟ್ಯೂಷನ್ಸು ಮಲ್ಟಿಪಲ್ ಕಂಟ್ರೀಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಸೊ ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ಕ್ಯಾಪಿಟಲ್ ಮೂವ್ ಮಾಡಬೇಕು ಅಂದರೆ ಅವರು ಕರೆನ್ಸೀಸ್ನ ಎಕ್ಸ್ಚೇಂಜ್ ಮಾಡಬೇಕು ಆ್ಯಂಡ್ ಕರೆನ್ಸೀಸ್ನ ಎಕ್ಸ್ಚೇಂಜ್ ಮಾಡಬೇಕು ಅಂದರೆ ಫೋರೆಕ್ಸ್ ಮಾರ್ಕೆಟ್ನ ಯೂಸ್ ಮಾಡಬೇಕು. ಇದನ್ನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಐ ವೋಂಟ್ ಗೋ ಇನ್ ಟು ಡೀಟೇಲ್ಸ್. ಸೆಕೆಂಡ್ ಒನ್ ಬಂದು ಹೆಡ್ಜಿಂಗ್. ಹೆಡ್ಜಿಂಗ್ ಹೇಗೆ ವರ್ಕ್ ಆಗುತ್ತೆ ಅಂತ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೆನಪಿಲ್ಲ ಅಂದರೆ ಮಾರ್ಕೆಟ್ ಪ್ಲೇಯರ್ಸ್ ವಿಡಿಯೋನ ಒಂದ್ಸಲಿ ನೋಡಿ. ಇನ್ಸ್ಟಿಟ್ಯೂಷನ್ಸು ದುಡ್ಡು ಮಾಡೋದಕ್ಕೆ ಅಂತ ಹೆಡ್ಜ್ ಮಾಡಲ್ಲ. ಬೇರೆ ಆ್ಯಸೆಟ್ಸಲ್ಲಿ ಇನ್ವೆಸ್ಟ್ ಮಾಡಿದಾಗ ಕರೆನ್ಸೀಸ್ಗೆ ಎಕ್ಸ್ಪೋಜರ್ ಆಗುತ್ತೆ ಆ್ಯಂಡ್ ಆಗ ಕರೆನ್ಸೀಸಲ್ಲಿ ಇರೋ ರಿಸ್ಕ್ನ ಮ್ಯಾನೇಜ್ ಮಾಡೋದಕ್ಕೆ ಹೆಡ್ಜಿಂಗ್ನ ಮಾಡ್ತಾರೆ. ಈಗ ಮಾರ್ಕೆಟ್ ಪ್ಲೇಯರ್ಸ್ ವಿಡಿಯೋ ಅಲ್ಲಿ ಹೇಳಿದ ಎಕ್ಸಾಂಪಲ್ನ ನೆನಪು ಮಾಡ್ಕೊಳ್ಳಿ. ಅಲ್ಲಿ ಈ ಇನ್ಸ್ಟಿಟ್ಯೂಷನ್ಸ್ದು ಮೇನ್ ಗೋಲ್ ಇದ್ದಿದ್ದು ಎಕ್ವಿಟೀಸಲ್ಲಿ ಇನ್ವೆಸ್ಟ್ ಮಾಡೋದು ಆ್ಯಂಡ್ ಎಕ್ವಿಟಿ ಇನ್ವೆಸ್ಟ್ಮೆಂಟು ಚೆನ್ನಾಗೇ ಪರ್ಫಾರ್ಮ್ ಮಾಡಿತ್ತು. ಬಟ್ ಕರೆನ್ಸಿ ಸ್ಟಾಕ್ ಮಾರ್ಕೆಟ್ ಅಗೇನ್ಸ್ಟ್ ಮೂವ್ ಆಯಿತು. ಇದರಿಂದ ನೆಟ್ ಪ್ರಾಫಿಟು 0 ಆಯಿತು. ಸೊ ಇಲ್ಲಿ ಇವರ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಕರೆಕ್ಟಾಗೇ ಇದ್ದರೂ ಕರೆನ್ಸೀಸಲ್ಲಿ ಇದ್ದಿದ್ದ ವಾಲಟಿಲಿಟಿಯಿಂದ ಓವರ್ ಆಲ್ ಇನ್ವೆಸ್ಟ್ಮೆಂಟ್ ರಿಸ್ಕಿ ಆಯಿತು. ಸೊ ಈ ಥರ ಸಿಚುವೇಶನಲ್ಲಿ ಹೆಡ್ಜ್ ಏನು ಮಾಡುತ್ತೆ ಅಂದರೆ, ಡೌನ್ ಸೈಡ್ನ ಪ್ರೊಟೆಕ್ಟ್ ಮಾಡಿ ಒರಿಜಿನಲ್ ಇನ್ವೆಸ್ಟ್ಮೆಂಟ್ಗೆ ರಿಸ್ಕ್ ಕಮ್ಮಿ ಮಾಡುತ್ತೆ. ಈ ಥರ ಸಿಚುವೇಶನ್ಸ್ಗೆ ಹೆಡ್ಜಿಂಗ್ ಈಸ್ ನೆಸೆಸರಿ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸು ಹೆಡ್ಜಿಂಗ್ ಟ್ರೇಡ್ಸ್ ಮಾಡಲೇಬೇಕು. ಇನ್ಸ್ಟಿಟ್ಯೂಷನ್ಸು ಸ್ಪೆಕ್ಯುಲೇಟಿವ್ ಮಾಡ್ತಾರೆ, ಬಟ್ ನಾಟ್ ಲೈಕ್ ರಿಟೇಲ್ ಟ್ರೇಡರ್ಸ್. ಇನ್ಸ್ಟಿಟ್ಯೂಷನ್ಸ್ಗೆ ಸ್ಪೆಕ್ಯುಲೇಷನ್ ಅಂದರೆ ಕರೆನ್ಸಿ ಪ್ರೈಸಸ್ನ ಗೆಸ್ ಮಾಡೋದಲ್ಲ. ಇಟ್ಸ್ ಅಬೌಟ್ ಟೇಕಿಂಗ್ ಬೆಟ್ಸ್ ಆನ್ ಇಂಬ್ಯಾಲೆನ್ಸಸ್ ಇನ್ ಮ್ಯಾಕ್ರೋ ಫೋರ್ಸಸ್. ಇವರು ಟೆಕ್ನಿಕಲ್ ಚಾರ್ಟ್ಸ್ನ ನೋಡಿ ಹಿಸ್ಟಾರಿಕಲ್ ಪ್ರೈಸಸ್ಗೆ ರಿಯಾಕ್ಟ್ ಮಾಡಲ್ಲ. ಇನ್ಸ್ಟೆಡ್ ಇವರು ಟ್ರೇಡ್ ಮಾಡೋದಕ್ಕೆ ಈ ಥರ ಫಾಲೋಯಿಂಗ್ ಕಂಡೀಷನ್ಸ್ನ ಹುಡುಕ್ತಾರೆ. ಲೈಕ್, ಇಂಟ್ರೆಸ್ಟ್ ರೇಟ್ಸ್ ಡಿಫ್ರೆನ್ಸ್ ಬಿಟ್ವೀನ್ 2 ಕಂಟ್ರೀಸ್ ಲಾರ್ಜ್ ಆಗ್ತಿದೆಯಾ, ಒಂದು ಎಕನಾಮಿ ಇನ್ನೊಂದು ಎಕನಾಮಿಗಿಂತ ಫಾಸ್ಟಾಗಿ ಗ್ರೋ ಆಗ್ತಿದೆಯಾ, ಸೆಂಟ್ರಲ್ ಬ್ಯಾಂಕ್ ಪಾಲಿಸಿ ಡೈರೆಕ್ಷನ್ನ ಚೇಂಜ್ ಮಾಡ್ತಿದ್ದಾರಾ, ಅಥವಾ ಕ್ಯಾಪಿಟಲು ಒನ್ ಡೈರೆಕ್ಷನಲ್ಲಿ ಸ್ಟ್ರಾಂಗ್ ಆಗಿ ಫ್ಲೋ ಆಗ್ತಿದೆಯಾ, ಈ ಥರ ಕಂಡೀಷನ್ಸ್ನ ಹುಡುಕ್ತಾರೆ. ಈ ಕಂಡೀಷನ್ಸಿಂದ ಯೂಶ್ವಲಿ ಏನಾಗುತ್ತೆ ಅಂದರೆ ಕರೆನ್ಸೀಸ್ ಮೇಲೆ ಪ್ರೆಷರ್ ಕ್ರಿಯೇಟ್ ಆಗಿ ಮೂವ್ ಆಗುತ್ತೆ. ಆಗ ಇನ್ಸ್ಟಿಟ್ಯೂಷನ್ಸು ಆ ಡೈರೆಕ್ಷನ್ ಮೇಲೆ ಬೆಟ್ ಮಾಡ್ತಾರೆ. ಒನ್ ಇಂಪಾರ್ಟೆಂಟ್ ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಈ ಥರ ಕಂಡೀಷನ್ಸ್ ಮಾರ್ಕೆಟಲ್ಲಿ ಇಲ್ಲ ಅಂದರೆ ಈ ಇನ್ಸ್ಟಿಟ್ಯೂಷನ್ಸು ಏನೂ ಆ್ಯಕ್ಷನ್ಸ್ ತಗೊಳ್ಳಲ್ಲ. ಮೀನಿಂಗ್, ಆಪರ್ಚುನಿಟೀಸ್ ಇಲ್ಲ ಅಂದರೆ ಇವರು ಟ್ರೇಡ್ಸ್ನ ಮಾಡೋದಿಲ್ಲ. ಇನ್ ರಿಯಲ್ ಲೈಫ್ ಇನ್ಸ್ಟಿಟ್ಯೂಷನಲ್ ಅಪ್ರೋಚು ಈ ಥರ ಇರುತ್ತೆ. ಪೊಸಿಷನ್ಸ್ನ ಗ್ರ್ಯಾಜುವಲಿ ಬಿಲ್ಡ್ ಮಾಡ್ತಾರೆ, ಪ್ಲ್ಯಾನ್ ಪ್ರೊಸೆಸ್ನ ಯೂಸ್ ಮಾಡ್ತಾರೆ, ಮಾರ್ಕೆಟ್ನ ಟೈಮಿಂಗ್ ಮಾಡೋಕ್ಕೆ ಹೋಗಲ್ಲ. ಅಂದರೆ ಪರ್ಫೆಕ್ಟ್ ಎಂಟ್ರಿ ಪರ್ಫೆಕ್ಟ್ ಎಕ್ಸಿಟ್ಸ್ ಮೇಲೆ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ. ಪ್ರೈಸಸ್ ಕಂಪ್ಲೀಟ್ಲಿ ಅವ್ರ ಅಗೇನ್ಸ್ಟ್ ಮೂವ್ ಆಗ್ಬೋದು ಅಂತ ಅಕ್ಸೆಪ್ಟ್ ಮಾಡಿ ಪ್ರಿಪೇರ್ ಆಗಿರ್ತಾರೆ ಆ್ಯಂಡ್ ಅವರು ಟ್ರೇಡ್ಸ್ನ ಯೂಶ್ವಲಿ ಮಂತ್ಸ್ ಅಟ್ ಅ ಟೈಮ್ ಹೋಲ್ಡ್ ಮಾಡ್ತಾರೆ, ಸಮ್ಟೈಮ್ಸ್ ಮೋರ್ ದೆನ್ ಅ ಇಯರ್ ಟು. ಯಾಕಂದರೆ ಅವರು ಎಲ್ಲ ಮೂವ್ಸ್ನು ಟ್ರೇಡ್ ಮಾಡೋಕ್ಕೆ ಟ್ರೈ ಮಾಡಲ್ಲ. ರಿಟರ್ನ್ಸ್ ಬಗ್ಗೆ ಥಿಂಕ್ ಮಾಡೋಕ್ಕೆ ಮುಂಚೆ ಇನ್ಸ್ಟಿಟ್ಯೂಷನ್ಸು ರಿಸ್ಕ್ ಬಗ್ಗೆ ಥಿಂಕ್ ಮಾಡ್ತಾರೆ. ದೇ ಆಸ್ಕ್ ಕ್ವೆಶನ್ಸ್ ಲೈಕ್, ವಾಟ್ ಇಫ್ ದಿಸ್ ಐಡಿಯಾ ಇಸ್ ರಾಂಗ್? ಈ ಟ್ರೇಡ್ ರಾಂಗ್ ಆದರೆ ಎಷ್ಟು ಕಳ್ಕೊಬೋದು? ಈ ಒಂದು ಪೊಸಿಷನ್ನು ಓವರ್ ಆಲ್ ಪೋರ್ಟ್ಫೋಲಿಯೋಗೆ ಎಫೆಕ್ಟ್ ಮಾಡುತ್ತಾ? ಈ ಥರ ಕ್ವಶನ್ಸ್ಗೆ ಆನ್ಸರ್ ಮಾಡಿ ರಿಸ್ಕ್ನ ಕಂಟ್ರೋಲ್ ಮಾಡಿದ್ಮೇಲೆ ರಿಟರ್ನ್ಸ್ ಬಗ್ಗೆ ಥಿಂಕ್ ಮಾಡ್ತಾರೆ. ಬಿಕಾಸ್ ಸರ್ವೈವಲ್ ಕಮ್ಸ್ ಬಿಫೋರ್ ಪ್ರಾಫಿಟ್. ಆ್ಯಂಡ್ ಆಲ್ವೇಸ್ ರಿಮೆಂಬರ್ ದಿಸ್, ಇನ್ಸ್ಟಿಟ್ಯೂಷನ್ಸು ರಿಟೇಲ್ ಟ್ರೇಡರ್ಸ್ ಥರ ಡೈಲಿ ಡೇ ಟ್ರೇಡ್ ಮಾಡೋದು, ಸ್ಕ್ಯಾಲ್ಪ್ ಮಾಡೋದು, ಹೈ ಲೆವರೇಜ್ ಯೂಸ್ ಮಾಡೋದು ಅಥವಾ ಇನ್ಕಮ್ ಜನರೇಟ್ ಮಾಡೋಕ್ಕೆ ಅಂತ ಟ್ರೇಡ್ ಮಾಡೋದು, ಇದೆಲ್ಲ ಮಾಡೋದಿಲ್ಲ. ಇನ್ಸ್ಟಿಟ್ಯೂಷನ್ಸ್ ಓನ್ಲಿ ಟ್ರೇಡ್ ವೆನ್ ಆಪರ್ಚುನಿಟೀಸ್ ಎಕ್ಸಿಸ್ಟ್ ಆ್ಯಂಡ್ ಡೈರೆಕ್ಷನಲಿ ಮ್ಯಾಕ್ರೋ ಫೋರ್ಸಸ್ ಆರ್ಡ್ಸ್ನ ಪುಷ್ ಮಾಡಿದಾಗ ಮಾತ್ರ. ಇನ್ಸ್ಟಿಟ್ಯೂಷನ್ಸು ಬರೀ ಫೋರೆಕ್ಸಲ್ಲಿ ಮಾತ್ರ ಟ್ರೇಡ್ ಮಾಡಲ್ಲ. ಫೋರೆಕ್ಸ್ ಈಸ್ ಅ ಪಾರ್ಟ್ ಆಫ್ ಅ ಬಿಗರ್ ಪೋರ್ಟ್ಫೋಲಿಯೋ. ಪೋರ್ಟ್ಫೋಲಿಯೋ ಅಂದರೆ ಇಟ್ಸ್ ಅ ಬಾಸ್ಕೆಟ್ ಆಫ್ ಮಲ್ಟಿಪಲ್ ಆ್ಯಸೆಟ್ಸ್ ಲೈಕ್ ಸ್ಟಾಕ್ಸ್, ಬಾಂಡ್ಸ್, ಕಮೋಡಿಟೀಸ್. ಇದರಲ್ಲಿ ಫೋರೆಕ್ಸು ಒಂದು ಪಾರ್ಟ್ ಆಗಿರುತ್ತೆ.
ಸೊ ದಿಸ್ ಈಸ್ ಹೌ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಆರ್ ಟ್ರೇಡರ್ಸ್ ಅಪ್ರೋಚ್ ಮಾರ್ಕೆಟ್ಸ್. ಮ್ಯಾಕ್ರೋ ಟ್ರೇಡಿಂಗ್ ವಿಡಿಯೋಲಿ ಈ ಪ್ರಾಸೆಸ್ನ ಡೀಟೇಲ್ ಆಗಿ ಹೇಳಿದ್ದೀನಿ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ದ ಪ್ರಾಸೆಸ್. ನೆಕ್ಸ್ಟ್ ವಿಡಿಯೋಲಿ ರೀಟೇಲ್ ಟ್ರೇಡರ್ಸು ಯಾವ ಥರ ಮಾರ್ಕೆಟ್ನ ಅಪ್ರೋಚ್ ಮಾಡಬೇಕು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ.